ಕ್ಯಾನ್ಸರ್ಗೆ ಸಿಕ್ಕಿ ಬಿಡ್ತು ಔಷಧಿ. ಒಂದೇ ಒಂದು ಡೋಸ್ನಿಂದ ಮಹಾರೋಗ ಮಂಗಮಯ ಆಗುತ್ತೆ. ಕ್ಯಾನ್ಸರ್ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಹೊಸ ಸಂಶೋಧನೆಯು ದೊಡ್ಡ ನಿರೀಕ್ಷೆ ಹುಟ್ಟಿಸುತ್ತೆ. ವಿಶೇಷವಾಗಿ ಕಡಿಮೆ ಡೋಸ್ನಲ್ಲಿ ಪರಿಣಾಮಕಾರಿಯಾದ ಚಿಕಿತ್ಸೆ ದೊರೆಯುವ ಸಾಧ್ಯತೆ ಇದ್ರೆ ವೈದ್ಯಕೀಯ ಜಗತ್ತಿನ ಗಮನ ಸಹಜವಾಗಿ ಸೆಳೆಯುತ್ತೆ. ಇತ್ತೀಚೆಗೆ ಜಪಾನ್ನಲ್ಲಿ ನಡೆದ ಒಂದು ಅಧ್ಯಯನದಲ್ಲಿ ಮರದ ಕಪ್ಪಿಯಲ್ಲಿ ಕಂಡುಬರುವ ವಿಶಿಷ್ಟ ಸಂಯುಕ್ತವು ಕ್ಯಾನ್ಸರ್ ವಿರುದ್ಧ ಪ್ರಬಲ ಪರಿಣಾಮ ತೋರಿಸಿದೆ ಅಂತ ವರದಿ ಹೊರಬಿದ್ದಿದೆ. ಕೇವಲ ಒಂದು ಡೋಸ್ನಲ್ಲಿ ಪರಿಣಾಮಕಾರಿ ಅಂತ ಹೇಳಲಾಗ್ತಾ ಇರುವ ಈ ಆವಿಷ್ಕಾರ ನಿಜಕ್ಕೂ ಕ್ರಾಂತಿಕಾರಿಯೇ ಎಂಬ ಪ್ರಶ್ನೆಗೆ ಉತ್ತರ ಹುಡುಕೋಣ ಬನ್ನಿ. ಈ ಸಂಶೋಧನೆಯನ್ನ ಜಪಾನಿನ ವಿಜ್ಞಾನಿಗಳ ತಂಡ ನಡೆಸಿದೆ. ಜಪಾನಿನಲ್ಲಿ ಕಂಡುಬರುವ ನಿರ್ದಿಷ್ಟ ಮರದ ಕಪ್ಪೆಯ ಕರುಳಿನಿಂದ ವಿಜ್ಞಾನಿಗಳು ಒಂದು ವಿಶೇಷ ಬ್ಯಾಕ್ಟೀರಿಯಾವನ್ನ ಪ್ರತ್ಯೇಕಿಸಿದ್ದಾರೆ. ಈ ಬ್ಯಾಕ್ಟೀರಿಯಾ ಉತ್ಪಾದಿಸುವ ಸಂಯುಕ್ತವು ಕ್ಯಾನ್ಸರ್ ಕೋಶಗಳ ಮೇಲೆ ಪರಿಣಾಮ ಬೀರುತ್ತೆ ಎಂಬುದನ್ನು ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ ಗಮನಿಸಲಾಗಿದೆ. ನೈಸರ್ಗಿಕ ಜೀವಿಗಳಲ್ಲಿರುವ ಅಂಶಗಳು ಗಂಭೀರ ಕಾಯಿಲೆಗಳಿಗೆ ಪರಿಹಾರ ನೀಡಬಹುದೆಂಬ ಆಲೋಚನೆಗೆ ಈ ಅಧ್ಯಯನ ಮತ್ತೊಂದು ಉದಾಹರಣೆಯಾಗಿದೆ. ಪ್ರಾಥಮಿಕ ಪ್ರಯೋಗಗಳಲ್ಲಿ ಈ ಸಂಯುಕ್ತವನ್ನ ಇಲಿಗಳ ಮೇಲೆ ಪರೀಕ್ಷೆ ಮಾಡಲಾಗಿದೆ. ವಿಶೇಷವಾಗಿ ಮಾಸ್ ಕೊಲೋನ್ ಕ್ಯಾನ್ಸರ್ ಮಾದರಿಯನ್ನ ಬಳಸಿಕೊಂಡು ಪ್ರಯೋಗ ನಡೆಸಲಾಗಿದೆ. ಫಲಿತಾಂಶಗಳಲ್ಲಿ ಒಂದೇ ಡೋಸ್ ಕ್ಯಾನ್ಸರ್ ಗೆಡ್ಡೆಗಳ ಮೇಲೆ ಸ್ಪಷ್ಟ ಪರಿಣಾಮ ಬೀರಿದೆ ಅಂತ ಹೇಳಿ ಸಂಶೋಧಕರು ತಿಳಿಸಿದ್ದಾರೆ. ಅಲ್ಪ ಪ್ರಮಾಣದಲ್ಲಿಯೇ ಪರಿಣಾಮ ಕಂಡು ಬಂದಿರೋದು ಈ ಅಧ್ಯಯನದ ಅತ್ಯಂತ ಗಮನಾರ್ಹ ಅಂಶವಾಗಿದೆ. ಪ್ರಯೋಗಾಲಯದ ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಈ ಸಂಯುಕ್ತವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ತಡೆಯುವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ. ಆದರೆ ಇದರ ನಿಖರ ಕಾರ್ಯವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಇನ್ನಷ್ಟು ಸಂಶೋಧನೆ ಅಗತ್ಯ ಇದೆ. ತಜ್ಞರ ಪ್ರಕಾರ ಈ ಅಧ್ಯಯನವು ಇನ್ನೂ ಪ್ರಾಥಮಿಕ ಹಂತದಲ್ಲಿದೆ. ಎಲಿಗಳ ಮೇಲೆ ಕಂಡುಬಂದ ಫಲಿತಾಂಶಗಳನ್ನ ಮಾನವರ ಮೇಲೆ ನೇರವಾಗಿ ಅನ್ವಯಿಸಲು ಸಾಧ್ಯವಿಲ್ಲ. ಮಾನವರಲ್ಲಿ ಇದರ ಸುರಕ್ಷತೆ, ಪರಿಣಾಮಕಾರತ್ವ ಮತ್ತು ಅಡ್ಡ ಪರಿಣಾಮಗಳನ್ನು ತಿಳಿದುಕೊಳ್ಳಲು ದೀರ್ಘಕಾಲದ ಕ್ಲಿನಿಕಲ್ ಪ್ರಯೋಗಗಳು ಅಗತ್ಯ ಇರುತ್ತೆ. ಈ ಪ್ರಕ್ರಿಯೆಗೆ ಹಲವು ವರ್ಷಗಳು ಬೇಕಾಗಬಹುದು. ಈ ಸಂಯುಕ್ತವನ್ನ ಈಗಾಗಲೇ ಕ್ಯಾನ್ಸರ್ ಚಿಕಿತ್ಸೆಯಾಗಿ ಬಳಸಲಾಗುವುದಿಲ್ಲ ಅಂತ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ನೈಸರ್ಗಿಕ ಮೂಲಗಳಿಂದ ದೊರೆಯುವ ಸಂಯುಕ್ತಗಳು ಭವಿಷ್ಯದಲ್ಲಿ ಹೆಚ್ಚು ಪರಿಣಾಮಕಾರಿ ಮತ್ತು ಕಡಿಮೆ ಅಡ್ಡ ಪರಿಣಾಮಗಳಿಗಿರುವ ಚಿಕಿತ್ಸೆಗಳಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಜಪಾನಿನ ಮರದ ಕಪ್ಪೆ ಆಧಾರಿತ ಈ ಅಧ್ಯಯನ ಕ್ಯಾನ್ಸರ್ ಸಂಶೋಧನೆಯಲ್ಲಿ ಭರವಸೆಯ ಹೆಜ್ಜೆಯಾಗಿದೆ. ಆದರೆ ಇದನ್ನ ಒಂದೇ ಡೋಸ್ನಲ್ಲಿ ಕ್ಯಾನ್ಸರ್ ಗುಣಪಡಿಸುವ ಔಷಧ ಅಂತ ಘೋಷಿಸಲು ಇನ್ನೂ ಸಮಯ ಬೇಕಾಗಿದೆ. ವಿಜ್ಞಾನಿಗಳು ಎಚ್ಚರಿಕೆಯಿಂದ ಮುಂದುವರಿತಾ ಇದ್ದು ಭವಿಷ್ಯದಲ್ಲಿ ಈ ಸಂಶೋಧನೆ ಮಾನವನ ಚಿಕಿತ್ಸೆಗೆ ದಾರಿ ಮಾಡಿಕೊಡಬಹುದೆಂಬ ನಿರೀಕ್ಷೆ ಮಾತ್ರ ಈಗ ಇದೆ.